ಮಾರತ್ಹಳ್ಳಿ ಮಿನಿ ಆಂಧ್ರ. ಇಲ್ಲಿ 99% ಜನ ತೆಲುಗಿನವರೇ ಇದ್ದೀವಿ. ಯುವತಿ ವಿಡಿಯೋ ವೈರಲ್. ವಲಸೆ ಬಗ್ಗೆ ಜೋರು ಚರ್ಚೆ. ರಾಜಧಾನಿ ಬೆಂಗಳೂರು ವಲಸಿಗರ ತವರಾಗ್ತಾ ಇದೆ ಎಂಬ ಆತಂಕದ ನಡುವೆಯೇ ಆಂಧ್ರದ ಯುವತಿಯೊಬ್ಬರು ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ಭಾರಿ ವೈರಲ್ ಆಗ್ತಾ ಇದೆ. ನಗರದಲ್ಲಿನ ಮಿತಿಮೀರಿದ ವಲಸೆ, ಸ್ಥಳೀಯರ ಅಸ್ತಿತ್ವ ಹಾಗೂ ಭಾಷಾ ಸಾಂಸ್ಕೃತಿಕ ಸಮತೋಲನ ಕುರಿತು ಮತ್ತೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ನಗರದ ಮಾರತ್ಹಳ್ಳಿಯನ್ನು ಮಿನಿ ಆಂಧ್ರ ಅಂತ ಕರೆದಿರುವ ಯುವತಿ, ಇಲ್ಲಿ 99.9% ಜನ ಆಂಧ್ರದವರೇ ಇದ್ದೇವೆ ಅಂತ ಹೇಳಿದ್ದಾರೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಯುವತಿಯೊಬ್ಬರು ಪೂರ್ವ ಬೆಂಗಳೂರಿನ ಪ್ರಮುಖ ಐಟಿ ಹಬ್ ಆಗಿರುವ ಮಾರತ್ಹಳ್ಳಿಯನ್ನು ಮಿನಿ ಆಂಧ್ರ ಅಂತ ಕರೆಯಲಾಗುತ್ತಿದೆ ಅಂತ ಹೇಳಿದ್ದು, ಇಲ್ಲಿ ಬಹುಪಾಲು ಜನ ಆಂಧ್ರ ಪ್ರದೇಶದವರೇ ಇದ್ದಾರೆ ಅಂತ ಹೇಳಿದ್ದಾರೆ. ವಿಶೇಷವಾಗಿ ರಾಯಲಸೀಮಾ ಪ್ರದೇಶದ, ಅದರಲ್ಲೂ ಅನಂತಪುರ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯ ತೆಲುಗು ಭಾಷಿಕರು ಇಲ್ಲಿ ವಾಸವಾಗಿರುವುದಾಗಿ ಅವರು ಉಲ್ಲೇಖಿಸಿದ್ದಾರೆ. ವಲಸಿಗರ ವಶವಾಗ್ತಾ ಇದೆ ಬೆಂಗಳೂರು, ಇನ್ನಾದರೂ ಕನ್ನಡಿಗರು ಎಚ್ಚೆತ್ತುಕೊಳ್ಳಬೇಕು ಎಂಬ ಸಂದೇಶದೊಂದಿಗೆ ಪೋಸ್ಟ್ ಮಾಡಲಾಗಿದೆ. ಇದಾದ ಬಳಿಕ ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಮಾರತ್ಹಳ್ಳಿ ಇಂದು ಮಿನಿ ಆಂಧ್ರವಾಗಿದೆ. ಇದೇ ರೀತಿ ಮಿನಿ ತಮಿಳುನಾಡು, ಮಿನಿ ಮಹಾರಾಷ್ಟ್ರ, ಮಿನಿ ಕೇರಳ, ಮಿನಿ ಬಿಹಾರ, ಮಿನಿ ಉತ್ತರ ಪ್ರದೇಶ ಎನ್ನುವ ಸ್ಥಿತಿಗೆ ಬೆಂಗಳೂರು ತಲುಪುವ ಮುನ್ನವೇ ವಲಸೆ ನಿಯಂತ್ರಣ ಕಾಯ್ದೆಯನ್ನು ತರಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮ ಕನ್ನಡ ನಾಡಿನ ಜಾಗದಲ್ಲಿ ನಿಂತುಕೊಂಡು ಇಲ್ಲಿ ಅವರ ನಾಡಿನ ಜನರೇ ಹೆಚ್ಚಾಗಿ ಇದ್ದಾರೆ ಎಂಬ ಕಾರಣಕ್ಕೆ ಮಿನಿ ಆಂಧ್ರ ಅಂತ ಕರೆಯಬೇಕಾದ ಪರಿಸ್ಥಿತಿ ಬಂದಿರುವುದು ಆತಂಕಕಾರಿ. ದಶಕಗಳಿಂದ ಎಷ್ಟು ಪ್ರಮಾಣದಲ್ಲಿ ಆಂಧ್ರ ವಲಸಿಗರು ಬೆಂಗಳೂರಿಗೆ ಬಂದಿದ್ದಾರೆ ಎಂಬುದನ್ನು ಲೆಕ್ಕ ಹಾಕಬೇಕು ಅಂತ ಹೇಳಿದ್ದಾರೆ. ಇದಲ್ಲದೆ ಆಂಧ್ರದವರು ಯಾಕೆ ನಮ್ಮ ನಾಡಿಗೆ ವಲಸೆ ಬಂದ್ರು? ತಮ್ಮ ನಾಡಿನಲ್ಲಿ ಜೀವನ ಕಟ್ಟಿಕೊಳ್ಳುವ ಅವಕಾಶಗಳಿರಲಿಲ್ವೇ? ನಾವು ಕನ್ನಡಿಗರು ಯಾವತ್ತೂ ಬೇರೆ ರಾಜ್ಯಗಳಿಗೆ ಹೋಗಿ ಇದು ಮಿನಿ ಕರ್ನಾಟಕ ಅಂತ ಹೇಳಿಕೊಂಡಿಲ್ಲ. ನಮ್ಮ ನಾಡು ನಮಗೆ ಬದುಕಲು ಸಾಕಷ್ಟು ಸಮೃದ್ಧವಾಗಿದೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.